ಒಂದು ಎಕ್ಸ್ಟ್ರಾ ಕೂಡ ಕಳಿಸಿದ್ದಾರೆ. ಆ ವಿಡಿಯೋ ನೋಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇದು ನಾನು ಕೇಳಲೇ ಇಲ್ಲ, ಅವರೇ ಕೊಟ್ಟದ್ದು. ಹಾಗೆ ನಾನು ಓಪನ್ ಮಾಡು. ಇವತ್ತು 8 ಗಂಟೆ 8:30 ಆಗ್ತಾ ಬಂತು. ತಿಂಡಿ ಎಲ್ಲ ಮಾಡಿದ್ದೀನಿ. ತಿನ್ನಲಿಲ್ಲ, ನಾನು ಅಮ್ಮನಿಗೆ ಕೊಟ್ಟಿದ್ದೀನಿ. ಇವತ್ತು ಹೆಸರು ಕಾಳು ಮಾಡಿದ್ದು. ಅಂದರೆ ನಿನ್ನೆ ಹೇಳಿದ್ರು ಅಮ್ಮ ಹೆಸರು ಕಾಳು ಬೇಕಂತ, ಅದಕ್ಕೆ ನೀರಲ್ಲಿ ನೆನೆಸಿಟ್ಟು ಇವತ್ತು ಬೆಳಗ್ಗೆ ಎಲ್ಲ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಒಂದು ಚಹಾ ಕುಡಿದು ಈಗ ಬಂದದ್ದು ನಾನು. ಅಮ್ಮ ಹೇಳಲಿಲ್ಲ, ಮಲಗಿದ್ದಾರೆ. ಅಲ್ಲಿದ್ದಾರೆ ಮಲಗಿದ್ದಾರೆ. ಅಂದರೆ ಆಕ್ಸಿಜನ್ ಮಿಷನ್ ಕೊಟ್ಟಿದ್ದೀನಿ. ಹಾಗೆ ಇನ್ನು ನಾವು ಎಲ್ಲ ಕೆಲಸ ಮಾಡುವಂಥ ಬಟ್ಟೆ ನಿನ್ನೆ ಕೂಡ ಹೋಗಿರಲಿಲ್ಲ ನಾನು, ಹಾಗಾಗಿ ತುಂಬ ಬಟ್ಟೆ ಇದೆ. ತುಂಬ ಅಂದರೆ ಲೋಡ್ ಇದೆ, ಲೋಡು ನೋಡಿ ಎಲ್ಲ ಬಿದ್ದಿದೆ ಅಂತ. ಅಲ್ಲ ಮಳೆ ಬಂದಿತ್ತು, ಆದರೆ ಇಷ್ಟು ಜೋರು ಮಳೆ ಬಂದಿತ್ತು ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲ ಬಿದ್ದಿದೆ ಮಾರ್ರೆ. ಓ ದೇವರೇ, ಸರಿ ಮಾಡಬೇಕು. ಅದನ್ನು ತೆಗೆದು ಸರಿ ಇಟ್ಟು ನಿಲ್ಲಿಸ್ಬೇಕಿದ್ದಾನೀಗ. ನೀರು ಕೂಡ ಕೊಡಬೇಕು, ಬಟ್ಟೆ ಒಗಿಬೇಕು. ಈಗ ಏನೆಲ್ಲ ಕೆಲಸ ಉಂಟು ಗೊತ್ತಾ ನನಗೆ? ಅಂಗಳ ಗುಡಿಸಬೇಕು, ಫಸ್ಟ್ ಅಂಗಳ ಗುಡಿಸಬೇಕು, ಬಟ್ಟೆ ಒಗಿಬೇಕು, ಆಮೇಲೆ ಇದಕ್ಕೆಲ್ಲ ನೀರು ಕೊಡಬೇಕು. ಇವತ್ತೊಂದು ಎಕ್ಸ್ಟ್ರಾ ಕೆಲಸ ಅದು. ಕಂಬ ನಿಲ್ಲಿಸಬೇಕು, ಅನ್ನಕ್ಕೆ ನೀರಿಟ್ಟು ರೈಸ್ ಹಾಕಬೇಕು, ಆಮೇಲೆ ನೆಲ ಒರೆಸಬೇಕು. ಇಷ್ಟು ಮಾಡಿ ಈಗ 10:30ಗೆ ಕ್ಲಿನಿಕ್ಕಿಗೆ ಹೋಗಬೇಕು. ಆಯಿತು ವಯಸ್ಸು, ನಿನ್ನ ಆಮೇಲೆ ಸಿಗ್ತೇನೆ ಆಯಿತಾ. ಕೃಷಿಯಲ್ಲಿ ಏನಾಗಿದೆ ಮಾರೆ. ನಾನು ನಿನ್ನೆ ಕೂಡ ನಾನು ನೀರು ಕೊಡಲಿಲ್ಲ. ನಿನ್ನೆ ಮಳೆ ಬಂದಿತ್ತು, ಅದಕ್ಕೆ ನಾನು ನೀರು ಕೊಡಲಿಲ್ಲ. ಕೃಷಿಯ ಒಂದು ಮುದ್ದೆ ಬಿಟ್ಟಿದ್ದೇನೆ. ಅಮ್ಮ ಹಾಗೇ ಇದ್ದಾರೆ ಆಯಿತಾ. ಸ್ವಲ್ಪ ಒಂದು ಚೂರು ವ್ಯತ್ಯಾಸ ಉಂಟಷ್ಟೇ. ಈಗ ರಿಟರ್ನ್ ಹೋಗಬೇಕು ಮತ್ತಿಗೆ. ಡಾಕ್ಟ್ರ್ ಏನಂತ ಹೇಳಿದ್ರಂತೆ ನಿನ್ನೆ, ಅವರಿಗೆ ಶ್ವಾಸಕೋಶ ದಮ್ಮು ಸಣ್ಣದರಿಂದ ಎಳೆದು ಇಲ್ಲಿ ವೀಕ್ ಆಗಿದೆ. ಇಲ್ಲದೆ ಅದೇ ಅವರಿಗೆ ಪ್ರಾಬ್ಲಮ್, ವೀಕ್ ಆಗಿದ್ದರಿಂದ ಅವರಿಗೆ ಪಲ್ಸ್ ಕಡಿಮೆ ಆಗ್ತಾ ಹೋಗ್ತಾ ಉಂಟು, ಗೊತ್ತಾಯ್ತಾ. ಅದಕ್ಕೆ ಈಗ ಒಂದು ಪಲ್ಸ್ ಎಲ್ಲಿ ಮುಟ್ಟಿದೆ ಅಂತ ಹೇಳಿದರೆ 78ಗೆ ಮುಟ್ಟಿದೆ ಬಂತು. ಈಗ ಇವನು ಬುಳ್ಳನ ಬದಲಿಗೆ ಇವನು ನನ್ನ ಹಿಂದೆ ಇರೋದು. ಹಾಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಎಂತ ಮಾಡಬೇಕಂದ್ರೆ ಅವ್ರಿಗೆ ರೆಸ್ಟ್ ಮಾಡಬೇಕು ಅವರು. ಆಮೇಲೆ ಈಗ ಕ್ಲೈಮೇಟ್ ಚೇಂಜ್ ಆದ ಕೂಡಲೇ ಅವರಿಗೆ ಶುರುವಾಯಿತು. ಈಗ ಮಳೆ ಸ್ಟಾರ್ಟ್ ಆಯಿತಲ್ಲ ಸ್ವಲ್ಪ. ಹಾಗೆ ಶ್ವಾಸಕೋಶ ಅವರು ಹೇಳಿದ್ದೀನಿ, ಸಣ್ಣದರಲ್ಲಿ ಯಾರು ಟ್ರೀಟ್ಮೆಂಟ್ ಕೊಡ್ತಿದ್ರೆ ಈಗ ಆಗಲಿಕ್ಕೆ ಇರಲಿಲ್ಲ ಈಗ ಅಂತೇಳಿ. ಸಣ್ಣದಿವಾಗ ಪಾಪ ಅವರಿಗೆ ಊಟ ಮಾಡಲಿಕ್ಕೆ ಇರಲಿಲ್ಲ, ಇನ್ನು ಟ್ರೀಟ್ಮೆಂಟ್ ಇರಲಿಲ್ಲ ಕೊಡೋದು ಅಲ್ಲ. ಇರಲಿ, ಈಗ ನಾನು ಕೆಲಸ ಎಲ್ಲ ಮಾಡಿ ಸಿಗ್ತೇನೆ. ಮದ್ದು ಮಾಡುವ ನಾವು, ಎಂತ ಹೇಳೋದು, ನಮ್ಮ ಪ್ರಯತ್ನ ನಾವು ಮಾಡಬೇಕು. ನನಗೆ ರಾತ್ರಿ ಕೂಡ ಎಂತ ಹೇಳೋದು, ಮಲಗಿರ್ತೇನಲ್ಲ, ಸಡನ್ ಎಚ್ಚರ ಆಗೋದಾಯ್ತು. ಮತ್ತು ಅದೇ ಥಿಂಕಿಂಗ್ ಅಮ್ಮನ ಹೆಲ್ತಿನ ಬಗ್ಗೆ. ಎಲ್ಲರಿಗೆ ಯಾರು ಇದ್ದು ಯಾರು ಇರಲ್ಲ. ನಾನಂದರೆ ನಾನು ಒನ್ ವುಮೆನ್ ಆರ್ಮಿ. ಅವರು ಕೊಟ್ಟದ್ದು ಕರ್ಮ ಅನುಭವಿಸುವ ನಾವು. ಈಗ ಹೋಗಿ ನಾನೆಲ್ಲ ಮಾಡಿ ಸಿಗ್ತೇನೆ ಆಯಿತಾ. ನಾನು ಫುಲ್ ವೆಯ್ಟ್ ಲಾಸ್ ಕೂಡ ಆಗಿದ್ದೇನೆ. ಒಮ್ಮೆ ದಪ್ಪ ಆಗಿದ್ದೆಲ್ಲ, ಅಲ್ಲಕ್ಕ ಹೋದೆ. ಈಗ 45 ಅಂತ. 45 ಇನ್ನೂ ಅಮ್ಮ ಹುಷಾರಾಗುವಾಗ 40 ಆಗಿರ್ತೇನೆ. ತಿಂಡಿ ಎಲ್ಲ ನನಗೆ ಗಂಟಲಿಂದ ಇಳಿಯೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರು ಉಂಟಲ್ಲ, ತಿನ್ನಲಿಕ್ಕೆ ಆಗೋದಿಲ್ಲ. ಅದೇ ಥಿಂಕ್ ಬರ್ತದೆ. ಅಂದರೆ ಯಾರನ್ನಾದರೂ ನೀವು ಮನೆಯಲ್ಲಿ ಮಲಗಿದಲ್ಲಿ ಇದ್ದು ಅವರು ಒಬ್ಬರೇ ನೀವು ಇರುವಾಗ ನಮಗೆ ಬರ್ಬೋದು, ಗಂಟಲಲ್ಲಿ ಇಳಿಬೋದಾ? ಅದು ಇಳಿಯೋದಿಲ್ಲ. ಸರಿ, ನಾನು ಆಮೇಲೆ ಸಿಗ್ತೇನೆ ಆಯಿತಾ. ಎಲ್ಲ ಕೆಲಸ ಉಂಟು, ಸಿಗ್ತೇನೆ. ರೆಡಿ ಆಯ್ತು ಗೈಸ್, ರೆಡಿಯಾಗಿ ಎಲ್ಲ ಕೆಲಸ ಆಯಿತು. ಆಲ್ಮೋಸ್ಟ್ ಕೆಲಸ ಆಯ್ತು ಆಯಿತಾ. ಆಗ ಬಟ್ಟೆ ಒಗ್ದಾಗಿದ್ದೇನೆ, ಅಲ್ಲಿ ಅಂಗಳ ಗುಡಿಸಿ ಆಯಿತು, ಮತ್ತು ಗಿಡಗಳಿಗೆ ನೀರು ಕೊಟ್ಟೆ. ಆಮೇಲೆ ಒಳಗೆ ಅನ್ನ ಇಟ್ಟಿದ್ದೇನೆ, ಅನ್ನ ಬೇಯ್ತಾ ಬಂತು. ಈಗ ಆಫ್ ಮಾಡಿದೆ, ರಿಕ್ಷಕ್ಕೊಂದು ಕಾಲ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ತರಕಾರಿ ಕಟ್ ಮಾಡಿದೆ, ಬೆಂಡೆಕಾಯಿ ಸಿಕ್ತು, ಅದನ್ನು ನಾನು ಕೊಟ್ಟೆ. ಹಾಗೆ ಬ್ಯಾಗ್ ಎಲ್ಲ ರೆಡಿ ಮಾಡಿದೆ ಹೋಗಲಿಕ್ಕೆ. ಹೇಗೆಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ, ಈಗ ಹೋಗೋದು. ಆಲ್ಮೋಸ್ಟು ಎಲ್ಲ ಕೆಲಸ ಆಯಿತು. ಇವತ್ತು ಮೊಟ್ಟೆ ಪದಾರ್ಥ ಮಾಡೋದಂತ ಇರ್ತೇನೆ. ಹಾಗೆ ಮೊಟ್ಟೆಯನ್ನು ಇದರಲ್ಲಿ ಬೇಯಿಸಿದ್ದು ಗೈಸ್ ನಾನು. ಇದು ನನಗೆ ಪ್ರಮೋಷನಿಗೆ ಅಂತ ಸಿಕ್ಕಿದ್ದು. ಅದು ತುಂಬ ಯೂಸ್ಫುಲ್ ಆಯಿತು. ಯಾಕಂದರೆ ಈಗ ಗ್ಯಾಸಲ್ಲಿ ಇಡಬೇಕಾದ್ರೆ ಎಷ್ಟು ಹೊತ್ತು ಇಡಬೇಕು, ಇದರಲ್ಲಿ ರಪ್ಪ ಆಗ್ತದೆ ಮೊಟ್ಟೆ. ಹಾಗೆ ಇದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಯಾರಿಗಾದ್ರೂ ಬೇಕಿದ್ರೆ ತೊಗೊಳ್ಳಿ ಆಯಿತಾ. ಇದಕ್ಕಿಂತ ಮುಂಚೆ ನಾನು ಅದನ್ನು ಪ್ರಮೋಷನ್ ಮಾಡಿ ತೋರಿಸಿದ್ದೇನೆ, ಆದರೂ ಈಗ ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ತೊಗೊಳ್ಳಿ.
ರಶ್ ಬೇಯಿಸಿ ಅದಕ್ಕೆ ಅಮ್ಮನನ್ನು ಚೇರ್ ಕೊಟ್ಟು ಕೂರಿಸಿದ್ದೀವಿ. ಕೈಸ್ ನಮ್ಮ ಮನೆಗೆ ಬಂದು ಎಂತ ಗೊತ್ತಾ, ಕ್ಲಿನಿಕಲ್ಲಿ ತುಂಬ ರಶ್ ಇತ್ತು. ಅಂದರೆ ಒಂದು ಮಳೆ ಬಂದದಲ್ಲ ಹಾಗೆ ನಾನು ಮನೆಗೆ ಬಂದೆ. ಮತ್ತು ಏನೇನು ತೊಗೊಂಡು ಬಂದೆ ಅಂತೇಳಿ ಹೇಳಿದರೆ, ಈಗ ಇದೊಂದು ಅಮ್ಮನಿಗೆ ನೆಬ್ಯುಲೈಸರ್, ಇದು ಮಾಸ್ಕ್, ನಮ್ಮ ಮಾಸ್ಕ್ ಹೋಗಿದೆ ಅದಕ್ಕೆ. ಮತ್ತು ಇದೊಂದು ಡಾಕ್ಟ್ರ್ ಶಾಪ್ ಹತ್ರ ನಂದು ಕೇಳಿ ತಂದದ್ದು. ನಾನು ಹಣ ಕೊಟ್ಟಿದ್ದೇನೆ ಹಾಗಂತಲ್ಲ, ಇದಕ್ಕೆ ಎಷ್ಟು 100 ತೊಗೊಂಡ್ರೆ ಏನೋ ಗೊತ್ತಿಲ್ಲ ಸರಿ. ಇದು ಒಂದು NS ಅಂತೇಳಿ, ಇದು ಯಾಕೆ ಗೊತ್ತದೆ NS ಮತ್ತು ಇದು ಕಾಟನ್. ಅಂದರೆ ಇದು ಯಾಕಂತೇಳಿದರೆ, ಇದು ಎಳ್ದಾದ್ಮೇಲೆ ಅದರ ಒಂದು ಒಳಗೆ ಉಂಟಲ್ಲ ಅದನ್ನೆಲ್ಲ ಒರೆಸ್ಲಿಕ್ಕೆ, ನಾವೀಗ ನೀರಲ್ಲಿ ಒರೆಸ್ತಿದ್ದದ್ದು, ಅದಕ್ಕೆ ಡಾಕ್ಟ್ರ್ ಹತ್ರ ಕೇಳಿ ಅದನ್ನು ತೊಗೊಂಡು ಬಂದೆ. ಹಾಗೆ ಮತ್ತೊಂದು ಪ್ಯಾಕೆಟ್ ಉಪ್ಪಿನಕಾಯಿ ತಂದೆ, ಮತ್ತೊಂದು ಇಡಿಸೂಡಿ ತೊಗೊಂಡು ಬಂದೆ ಗೈಸ್. ಈಗ ಗುಡಿಸ್ಲಿಕ್ಕೆ ಇಡಿಸೂಡಿ ಇಲ್ಲ, ಇದು ಪ್ಲಾಸ್ಟಿಕ್ ಇದೀಗ ಈ ಮಳೆಗೆ ಉಂಟಲ್ಲ. ನಮ್ಮ ಇಡಿಸೂಡಿ ನೋಡಿದರೆ ನೀವು ಇಷ್ಟು ಸಣ್ಣದಾಗಿದೆ, ಗುಡಿಸಿ ಕಸ ಕೂಡ ಹೋಗ್ತಾ ಇಲ್ಲ. ಅದಕ್ಕೆ ನಾನು ಪ್ಲಾಸ್ಟಿಕ್ ತೊಗೊಂಡು ಬಂದೆ ಸೀಸನ್ ಹೋಗುವವರೆಗೆ. ಹಾಗೆ ಮತ್ತೆ ಒಂದು ಥ್ರೆಡ್ ಹಗ್ಗ ತೊಗೊಂಡು ಬಂದಿದ್ದೇನೆ ಈಗ ಇಲ್ಲಿ. ಯಾಕಂದರೆ ಹೇಳಿದರೆ ಮಾವನಂತ ಹೇಳಿದ್ದೇನೆ ಫ್ರೀ ಇರುವಾಗ ಬನ್ನಿ ಅಂತ, ಇದೊಂದು ತಲ್ಪರೊಂದು ಕಟ್ಟುವ ಅಂತ ನಮ್ಮದು. ಅದಕ್ಕೆ ಹಗ್ಗ ಬೇಕಲ್ಲ, ತಲ್ಪರ ಉಂಟು, ಅದರ ತುಂಡು ಒಂದು ಉಳಿದದ್ದು ಮೇಲೆ ಉಂಟು, ಅದನ್ನೇ ಕಟ್ಟುವ ಅಂತ. ಮತ್ತು ನಮಗೆ ಮೊನ್ನೆ ನಾನು ಒಂದು ವೀಡಿಯೋದಲ್ಲಿ ರಿಕ್ವೆಸ್ಟ್ ಮಾಡಿದ್ದೆ, ಏನಂತ ಹೇಳಿದರೆ ನನಗೆ ಬೆಕ್ಕಿನ ಫುಡ್ಡು ಯಾರಾದರೂ ಕೊಡ್ತೀರಾ ಅದೇ ಕೊಡಿ ಅಂತ. ಆಗ ಒಂದು 5 ಜನ ಕೇಳಿದ್ದಾರೆ, ಅವರಿಗೆ ಅಡ್ರೆಸ್ ಎಲ್ಲ ಸೆಂಡ್ ಮಾಡಿದ್ದೇನೆ. ಹಾಗೆ ಒಂದು ಅವರು ಕಳಿಸಿದಂತೆ, ಅವರ ಹೆಸರು ಅವರು ಹೇಳಿದ್ದಾರೆ ಮೆನ್ಷನ್ ಮಾಡಬೇಡಿ ಅಂತ. ಅವರು ಫುಡ್ ಕೇಳಿದ್ದು, ಫುಡ್ಡಿನ ಜೊತೆಗೆ ಒಂದು ಎಕ್ಸ್ಟ್ರಾ ಕೂಡ ಕಳಿಸಿದ್ದಾರೆ. ಆ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಆಯಿತಾ. ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ನಮ್ಮ ಲೆಕ್ಕದಲ್ಲಿ, ನಮ್ಮ ಒಂದು ಬಾಯಿ ಬರದ ಮಕ್ಕಳ ಲೆಕ್ಕದಲ್ಲಿ. ಹಾಗೆ ಇದನ್ನು ಓಪನ್ ಮಾಡುವ, ಇದು ನಾನು ಕೇಳಲೇ ಇಲ್ಲ, ಅವರೇ ಕೊಟ್ಟದ್ದು. ಹಾಗೆ ಒಂದು ಓಪನ್ ಮಾಡುವ. ಮತ್ತು 1 ಟೈಮ್ ಕೊಟ್ಟರೆ ಸಾಕಂತೆ ಇಂಜೆಕ್ಷನ್, 2 ಟೈಮ್ ಇಲ್ಲ. ನಾನು ಕೇಳಿದ್ದೆ 2 ಟೈಮ್ ಬೇಕಾ ಅಂತ, ಇಲ್ಲ 1 ಟೈಮ್ ಸಾಕು ಅಂತ ಹೇಳಿದ್ದು. ಹಾಗೆ ಅದು ಓಪನ್ ಮಾಡುವಾಗ ಅಮ್ಮ ನೀರು ಕೇಳಿದ್ರು, ಹಾಗೆ ಅಲ್ಲಿ ನೀರು ಕೊಟ್ಟು ಬಾಕಿ ನಾನು ನೆಬ್ಯುಲೈಸರ್ ಇದನ್ನು ಇಲ್ಲಿ ಇಡುವ. ಕುಡಿಸ್ಲಿಕ್ಕೆ ರೆಡಿ ಆದ. ಗೈಸ್ ಒಂದೇ ಅಂತ ಗೊತ್ತಾ, ಇದು ಈಗ ಪ್ಲೇಟ್, 1 ಪ್ಲೇಟಾ 2 ಪ್ಲೇಟಾ ಗೊತ್ತಿಲ್ಲ, ಕತ್ತರಿ ತಟ್ಟೆ. ಮತ್ತು ಇದು ಕೂಡ ನೋಡುವ ಎಂತ ಅಂತ ಗೈಸ್. ನೋಡಿ ಎಷ್ಟು ಚಂದ ಉಂಟು ಮಾರ್ರೆ ಪಾತ್ರೆ, ಪ್ಲೇಟ್. ಇದು ಮರಿಗಳಿಗೆ ಆಗಿರ್ಬೋದು, ಸಣ್ಣ ಇವರಿಗೆ. ಇದು ದೊಡ್ಡ, ನಾನು ಒಂದು ಕೆಲಸ ಮಾಡ್ತೇನೆ, ಇದು ಒಂದರಲ್ಲಿ ಹಾಕಿಡ್ತೇನೆ, ಅವರೆಲ್ಲ ತಿಂತಾರೆ. ಮತ್ತೊಂದರಲ್ಲಿ ನೀರು ಹಾಕಿಡುವ, ಹಾಗೆ ಒಳ್ಳೆದುಂಟು ತೆಗೆದಿಡುವ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ವಿಡಿಯೋ ನೋಡ್ತಾ ಇದ್ದಾರೆ, ಅವರು ಫುಡ್ಡು ಕೂಡ ಕಳಿಸ್ತಾ ಇದ್ದಾರೆ. ಅದು ಬಹುಶಃ ನಾಳೆ ಅಲ್ದ ನಾಳ್ದು ಬರ್ತದೆ, ಅವರು ಮೆಸೇಜ್ ಹಾಕಿದ್ರು ಇನ್ಸ್ಟಾದಲ್ಲಿ. ಹಾಗೆ ಇದು ಅವ್ರ ಹತ್ರ ಕೇಳದೇನೆ ಕೊಟ್ಟದ ಇದು ನನಗೆ ದೊಡ್ಡ ಮನಸ್ಸು. ಹಾಗೆ ನಮ್ಮ ಬಿಸಿನಿಗೆ ಕುಡಿತದೆ. ಒಬ್ಬಕ್ಕೆ ಆಕ್ಸಿಜನ್ ಪಾಡಲಿ ಹಾವೇ. ನಮ್ಮ ಬೋರ್ಡ್ ಚೇಂಜ್ ಮಾಡುವ. ನಾವು ಇದರಲ್ಲೇ ಆಗ್ತದೆ ಅದೀಗ ಪ್ಲಾಸ್ಟಿಕ್ಕಲ್ಲಿ. ಹಾಂ ನಿಕ್ಲಿಕ್ಕೆ ಪೊಶಾತ್ ಇಂದ ಪೊಶಾತ್ ಬಲ ಇಂದ ಶೋಕುಂಡ. ಹಾಂ ಆಗ ಅವನಿಗೆ ಇಷ್ಟ ಆಯಿತು. ಇದು ಗೈಸ್ ಆಗ ಹೊಸ ತಂದೆಲ್ಲ ಇದು ದೆಬ್ಬ ತೊಗೊಳ್ಳೋದು ಗೈಸ್. ಇವತ್ತು ಅದು ಕಟ್ ಆಯ್ತಲ್ಲ ಗಿಡ, ಇದರದ್ದು ತೆಕ್ಕರೆದು, ಅದರಲ್ಲಿ ಇಷ್ಟು ಸಿಕ್ಕಿತ್ತು ಕುಕುಂಬರ್. ಈಗ ಇದನ್ನು ನಾನು ತಿಂತೇನೆ, ಅಮ್ಮನಿಗೆ ತಿನ್ನಕ್ಕಾಗಲ್ಲ, ಅದಕ್ಕೆ ಇದನ್ನು ಯಾರಿಗಾದರೂ ಕೊಡುವ ಅಂತ. ಮತ್ತು ಬೆಳಗ್ಗೆ ಬೆಂಡೆಕಾಯಿ ನೋಡಿದ್ರಲ್ಲ, ಅದನ್ನು ಕೂಡ ಯಾರಿಗೆ ಕೊಟ್ಟೆ ನಾನು. ಅಮ್ಮ ಮನೇಲಿ ಇಟ್ಕೊಳ್ಳಿಲ್ಲ, ಸುಮ್ಮನೆ ಯಾಕೆ ಇಟ್ಕೊಳ್ಳೋದು, ಅಮ್ಮನಿಗೆ ತಿನ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮೊಟ್ಟೆ ಪದಾರ್ಥನು ಅವರಿಗೆ ಯಾರಿಗಾದರೂ ಕೊಡುವ ಅಂತ. ಮತ್ತು ಇವನ ಹೆಲ್ತ್ ನಿನ್ನೆ ಗೊತ್ತಿರ್ಬೋದು, ನಾನು ಮದ್ದು ತಂದಿದ್ದೆ. ಈಗ ತುಂಬ ಕಡಿಮೆ ಆಗಿದೆ ಗೈಸ್, ನೋಡ್ಬೋದು. ಈಗ ಕ್ಲೀನ್ ಇದೆ ನೋಡಿ ಅಂತೆ. ಈಗ ಎಷ್ಟಿತ್ತು ಮಾಂಗ, ಈಗ ಹೋದರೆ ಬರಲಿಕ್ಕೆ ಗೊತ್ತಿಲ್ಲ. ಹಾಗೆ ನಾನು ಇದನ್ನು ಹೇಳ್ತಾ ಇದ್ದಲ್ಲ, ಈಗ ಸ್ವಲ್ಪ ಅಂದರೆ ಇದ್ದೇ ಇಲ್ಲ ಅಂತಿಲ್ಲ, ಕಂಪ್ಲೀಟ್ ಗುಣ ಆಗಲಿಲ್ಲ, ಸ್ವಲ್ಪ ತುಂಬ ಇತ್ತು, ಅದಕ್ಕಿಂತ ಕಡಿಮೆ ಆಗಿದೆ. ಇವನಿಗೆ ಮಾತ್ರ ಕಡಿಮೆ ಆಗಲಿಲ್ಲ, ಇವನಿಗೆ ಕೊಟ್ಟದ್ದು ಸ್ವಲ್ಪ ಆಯಿತು. ಟೈಮ್ 3:30 ಆಯಿತು. ಈಗ ಚಹಾ ಇಟ್ಟಿದ್ದೇನೆ, ಚಹಾ ಇಟ್ಟಿದ್ದೇನೆ. ಮತ್ತು ಚಾಕಿ ತಿಂಡಿ ಮರಗೆಣಸು ಅಂತ ಹೇಳ್ತೇವಲ್ಲ, ಅದು ಮಾಡುವ ಅಂತೇಳಿ, ಬೇಯಿಸುವ ಅಂತ. ಹಾಗೆ ಈಗ ಅಮ್ಮ ಮಲ್ಕೊಂಡಿದ್ದಾರೆ, ಅಲ್ಲಿ ಮಾತಾಡೋದೇನೆ ಆಯಿತಾ.
ತುಂಬ ವೀಕ್ ಆಗಿದ್ದಾರೆ ಗೈಸ್. ವೀಕ್ ಅಂದರೆ ಸಪೂರಾಗಿದ್ದಾರೆ, ನೋಡ್ಬೋದು ನೀವು. ದಪ್ಪ ಇದ್ರು ಆಯಿತು ಅವಾಗತ್ತೆಲ್ಲ, ಈಗ ಸಪೂರಾಗಿದ್ದಾರೆ. ಸಪೂರಾದರೆ ಒಳ್ಳೆಯದು, ಆದರೆ ಸ್ಟ್ಯಾಮಿನ ಎಲ್ಲ ಬೇಕಲ್ಲ. ಆವಾಗ ಎಗ್ ಕೊಟ್ಟಿದ್ದೇನೆ, ಮತ್ತು ಫಿಶ್ ಎಲ್ಲ ತೊಗೊಳ್ಬೇಕಿನ್ನು. ಫಿಶ್ ಎಲ್ಲ ಮಾರ್ಕೊಂಡು ಬರ್ತಾರಲ್ಲ, ಅವಾಗೆಲ್ಲ ತೊಗೊಂಡು ಅಮ್ಮನಿಗೆ ಕೊಡಬೇಕು. ಬಾಡಿಯಲ್ಲಿ ಒಂದು ಇದು ಬೇಕಲ್ಲ, ತಾಕತ್ತು ಅಂತ ಹೇಳ್ತೇವಲ್ಲ. ಊಟ ಕೂಡ ಒಂದಿಷ್ಟು ಮಾಡ್ತಾರೆ, ತುಂಬ ಏನಿಲ್ಲ. ಫ್ರೂಟ್ಸ್ ಏನು ಕೊಡೋಂಗಿಲ್ಲ, ಏನಾದರೂ ಬೇಕಲ್ಲ. ಮತ್ತು ನೀರಿಗೆ ಎಲೆಕ್ಟ್ರಲ್ ಹಾಕಿ ಕೊಡ್ತೇವೆ, ಬಿಸಿ ನೀರಿಗೆ. ಈಗ ಮಲಗಿ ದಮ್ಮುಗಟ್ಟದವರ ಸಮಸ್ಯೆ ಅವರಿಗೆ ಗೊತ್ತಾಯಿತು. ನಮಗೆಲ್ಲ ಅದನ್ನು ಫೀಲ್ ಮಾಡಲಿಕ್ಕೆ ಕೂಡ ಆಗಲ್ಲ, ಏನು ಮಾಡೋದು ಕೂಡ ಬೇಡ. ಇಷ್ಟು ಉಳಿತಾಯ್ತಾ? ಇಷ್ಟು ಅಂದರೆ ಒಂದು ಎರಡಿತ್ತು, ಎರಡನ್ನು ಬೇಯಿಸಿದ್ವಿ, ಅದರಲ್ಲಿ ಇಷ್ಟು ಉಳಿತು. ಅಮ್ಮ ಕೂಡ ಸ್ವಲ್ಪ ತಿಂದರು. ನಾನು ಡ್ರೆಶ್ ಎಲ್ಲ ಆದ, ಈಗ ನಾಯ್ಕೊಂಡು ಹೋಗು ಅಂತೇಳಿ ಪಿಂಕಿ ಎಲ್ಲ ಬಂದಿದ್ಲು. ಸ್ವಲ್ಪ ಅಮ್ಮನ ನೋಡಲಿಕ್ಕೆಲ್ಲ ಮಾತಾಡಿ ಎಲ್ಲ ಹೋದ್ಲು ಈಗ. ಇಷ್ಟು ಟೈಮ್ 9 ಆಯಿತು. ಈಗ ಊಟ ಮಾಡೋದು ಅಂತೇಳಿ ಅಮ್ಮ ಊಟ ಮಾಡ್ತಿದ್ದಾರೆ, ಅಲ್ಲಿ ನೋಡ್ಬೋದು. ಅಮ್ಮ ಊಟ ಮಾಡ್ತಿದ್ದಾರೆ. ಅಮ್ಮನ ಒಂದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದೆ ನಾನು, ಅದು ಓಲ್ಡ್ ಇತ್ತಲ್ಲ, ಅದನ್ನೆಲ್ಲ ತೆಗೆದು ಒಗಿಲಿಕ್ಕಾಗಿದೆ. ಒಗಿಯುವ ಅಂತೇಳಿ ಇವತ್ತಿಂದ ಅವರು ಮೇಲೆ ಮಲಗಲಿ ಅಂತ ನನ್ನ ಒಪಿನಿಯನ್. ಅವರು ಕೂಡ ಒಪ್ಪಿಕೊಂಡಿದ್ದಾರೆ, ಇಲ್ಲದ್ರೆ ಅವ್ರು ಕೆಳಗಡೆ ಮಲಗ್ತಿದ್ರಲ್ಲ, ಮೇಲೆ ಮಲಗಿ. ನೀವು ಕೂಡ ತುಂಬ ಜನ ಹೇಳ್ತಾಯಿದ್ರಿ ಅಲ್ಲ. ಮತ್ತು ಈಗ ಮಳೆ ಸ್ಟಾರ್ಟ್ ಆಯಿತು, ಇನ್ನು ಶೆಕೆ ಅಷ್ಟು ಇರಲ್ಲ, ಅದಕ್ಕೋಸ್ಕರ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿದೆ, ಇಲ್ಲಿ ಮಲಗಲಿ ಅಂತೇಳಿ. ಅದು ಊಟ ಮಾಡ್ತಿದ್ದಾನೆ, ಸ್ವಲ್ಪ ಮಾಡಿಬಿಟ್ಟು ಅಷ್ಟೇನು ಮಾಡ್ತಾ ಇಲ್ಲ. ಇಲ್ಲಿ ಇಟ್ಟಿದ್ದೇನೆ ಗೈಸ್ ಬೆಡ್ಶೀಟ್, 3 ಬೆಡ್ಶೀಟ್ ಇದೆ ಒಗಿಲಿಕ್ಕೆ. ಇದು ಮೊನ್ನೆ ಒಂದು ದಿವಸ ಅಮ್ಮ ಜ್ವರ ಅಂತ ಕಂಬಳಿ ಒತ್ತಿದ್ರು ಅದು, ಮತ್ತು ಇದು ಅದ್ರ ಜೊತೆ ಇದ್ದದು. ಮತ್ತು ಅದು ಗ್ರೀನ್ ಕಲರ್ದು ಈ ಸೋಫಾದಲ್ಲಿತ್ತು. ಹಾಗೆ ಎಲ್ಲ ಒಂದು ನಾಳೆ ಒಗಿಯುವ ಅಂತ ಹಳೆ ಉಂಟಲ್ಲ, ಅದನ್ನೆಲ್ಲ ಒಗೆದು ನಾನು ಕ್ಲೀನಿಕ್ಕಿಗೆ ಹೋಗ್ಬೇಕಾಯ್ತಾ. ಗೈಸ್ ಊಟ ಎಲ್ಲ ಆಯಿತು. ಇವಾಗ ನಾವು ಕೆಲವೆಲ್ಲ ಕಮೆಂಟ್ ರೀಡ್ ಮಾಡುವ. ನೀನೇ ನನಗೆ ಕಮೆಂಟ್ ರೀಡ್ ಮಾಡೋ ಮೂಡಲ್ಲಿ ಇರಲಿಲ್ಲ ಆಯಿತಾ. ಅಮ್ಮನ ಹೆಲ್ತ್ ಫುಲ್ಲು ಡೌನ್ ಅದು ನೋಡಿ ಹಾಗೆ ಮಲಗಿದೆ ನೀನೆ. ಹಾಗೆ ಇವತ್ತು ಕಮೆಂಟ್ ರೀಡ್ ಮಾಡುವ. ಕ್ರಿಯೇಟಿವ್ ಸೈಕೋ ಅಂತ ಹೇಳಿ ಒಂದು 8046 ಕಮೆಂಟ್ ಮಾಡಿದ್ದಾರೆ. ಅದು ಬುಳ್ಳನ್ನೊಂದು ವಿಷಯ ಇತ್ತಲ್ಲ, ಅದಕ್ಕೆ ಸೋ ಸ್ಯಾಡ್ ವಾಟ್ ಎವರ್ ಪ್ರಾಬ್ಲಮ್ಸ್ ಶೀ ಈಸ್ ಫೇಸಿಂಗ್ ಬಟ್ ಶೀ ಲವ್ಸ್ ಹರ್ ಎನಿಮಲ್ ಸೋ ಮಚ್. ಅದೌಟ್. ಥ್ಯಾಂಕ್ ಯು. ಸುಮಾಗಾಣಿಗ ಅಂತ ಅಟ್ಯಾಚ್ಮೆಂಟ್ ಎಡ್ಡೆ ಅತೆ ಅಕ್ಕ ಅಂತ ಕಮೆಂಟ್ ಮಾಡಿದ್ದಾರೆ. ಮನುಷ್ಯರಿಗೆ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ, ಆದರೆ ನಾವು ಅಟ್ಯಾಚ್ಮೆಂಟ್ ಇರೋದೇ ನಮಗೆ ಬದುಕೋಕ್ಕೂ ಆಗಲ್ಲ. ನೋಡಿ, ಯಾವುದ್ರ ಮೇಲೂ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ತೇವೆ. ಈಗ ನಮ್ಮ ಫ್ಯಾಮಿಲಿ, ನಮ್ಮದು ಅಂತ ಒಂದು ವಸ್ತು, ಈಗ ಮೊಬೈಲ್ ಇರಲಿ ಅಲ್ಲ, ಒಂದು ಪ್ರಾಣಿ ಇರಲಿ, ಎಂಥದ್ದು, ಆದರೆ ಅದನ್ನು ಒಂದು ದಿವಸ ನಾವು ಕಳ್ಕೊಳ್ತೇವೆ ಅಂತ ಗೊತ್ತಿದ್ದೆ, ಆದರೂ ಕೂಡ ನಾವು ಅಟ್ಯಾಚ್ಮೆಂಟ್ ಇಟ್ಕೊಳ್ತೇವಲ್ಲ. ಮತ್ತು ಕೊರಗುದು ಯಾರು? ನಾವೇ. ಈಗ ತುಂಬ ಲವ್ ಸ್ಟೋರಿ ಎಲ್ಲ ನೋಡ್ತಾ ಇರ್ಬೋದು, ಅದರಲ್ಲಿ ಕೂಡ ಅಟ್ಯಾಚ್ಮೆಂಟ್ ಇರುತ್ತೆ. ಅವರ ಹತ್ರನೇ ನಾವು ಮಾತಾಡೋದು, ಅವರ ಹತ್ರನೇ ನಾವು ಒಂದು ಗುಡ್ ಮಾರ್ನಿಂಗ್ ಹೇಳಬೇಕು, ಗುಡ್ ನೈಟ್ ಹೇಳಬೇಕು, ಹಾಗೆ ಹೀಗೆ ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ಅದು ಒಂದು ದಿವಸ ನಮಗೆ ಸಿಗದಿದ್ರೆ ಉಂಟಲ್ಲ, ಎಷ್ಟು ಬೇಜಾರಾಗುತ್ತೆ. ಅದನ್ನೇ ಅಟ್ಯಾಚ್ಮೆಂಟ್ ಅಂತ ಹೇಳೋದು. ಹಾಗೆ ಅಟ್ಯಾಚ್ಮೆಂಟ್ ಒಳ್ಳೆಯದಲ್ಲ, ಆದರೆ ನಾವು ಮನುಷ್ಯರ ಅಟ್ಯಾಚ್ಮೆಂಟ್ ಇರೋದೇ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಆಗ್ತದೆ. ಹಾಗೆ ಆಫ್ ಆಯಿತು. ಹಾಂ ಕೊರಲಿ ಚಪ್ಪಲಿ. ಇವತ್ತು ನೋಡಿ ಅಮ್ಮ ಬೆಡ್ಡಲ್ಲಿ ಮಲಗಿದ್ದಾರೆ. ಯಾವಾಗಲೂ ನೀವು ಹೇಳ್ತೀರಲ್ಲ, ನಾನೇ ಹೇಳಿದ್ದು, ಅಂದರೆ ಸಮಸ್ಯೆ ಯಾವುದ್ರಲ್ಲಿ ಆಗ್ತದೆ ಅಂತ ನೋಡುವ ಅಂತೇಳಿ ಕೆಳಗೆ ಮಲಗ್ತಿದ್ರಲ್ಲ. ನಾವು ಕಮೆಂಟ್ ರೇಟ್ ಕಂಟಿನ್ಯೂ ಮಾಡುವ, ಅರ್ಥ ಹೋಯ್ತಾ ಅಂತ. ಸುನೀತಾ ಅಶೋಕ್ 3276 ಒಳ್ಳೆ ಕಮೆಂಟ್ ಇತ್ತು. ಸೂಪರ್ ವಿಡಿಯೋ, ಅಮ್ಮನನ್ನು ತುಂಬ ಒಳ್ಳೆ ಮಾಡಿ ನೋಡ್ತೀರಾ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕೂಡ ಗಮನ ಕೊಡಿ. ದೇವರು ನಿಮಗೆ ಯಾವತ್ತೂ ಒಳ್ಳೆಯದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್ವೇಸ್. ದೇವರು ಒಳ್ಳೇದು ಮಾಡ್ತಾರೋ ಗೊತ್ತಿಲ್ಲ ಗೈಸ್, ಆದರೆ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ ನೋಡಿ ನನಗೆ ಖುಷಿ ಆಗ್ತದೆ, ಅದೊಂದು ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾನು ತುಂಬ ಅಂತೇಳಿದ್ರು ಡೌನ್ ಆಗಿರ್ತೇನಲ್ಲ, ಆವಾಗ ಒಳ್ಳೊಳ್ಳೆ ಕಮೆಂಟ್ ನೋಡುವಾಗ ಸ್ವಲ್ಪ ಪಾಸಿಟಿವ್ ಆಗ್ತದೆ. ಹಾಗೆ ಅಜೀಜ್ ಅಂತ ಕಮೆಂಟ್ ಮಾಡಿದ್ದಾರೆ. ನೀವು ನಿನ್ನೆ ಕೊಂಡಾಟದ ಮಗು ಅಂತ ಹೇಳಿದ್ದು ನೋಡಿ ಬೇಜಾರಾಯಿತು ಅಂತೇಳಿ. ಅಂದರೆ ಬುಳ್ಳನನ್ನು ಎಂತ ಮಾಡೋದು, ತುಂಬ ಒಂದು ಬೇಜಾರಿನ ಸಂಗತಿ ಆಯಿತಾ. ಇವಾಗ ಕೂಡ ನನಗೆ ಅನಿಸ್ತಾ ಇಲ್ಲ ಬುಳ್ಳ ನಮ್ಮ ಜೊತೆ ಇಲ್ಲ ಅಂತೇಳಿ. ಅದೇ ಅಟ್ಯಾಚ್ಮೆಂಟ್. ಅದೇ ಇನ್ನು ಮಲ್ಕೊಳ್ಳೋದು ಗೈಸ್ 9:45 ಗಂಟೆ. 9:42 ಆಯಿತು, 1 ನಿಮಿಷ ಅಷ್ಟು ಪಕ್ಕ ಆಯಿತು. ಹಾಗೆ ಇವತ್ತು ಸ್ವಲ್ಪ ಸೆಕೆ ಉಂಟು, ಮಳೆ ಬರ್ತದೆ ಏನೋ ಹೊರಗಡೆ ಗೊತ್ತಿಲ್ಲ ನನಗೆ.
ಹಾಗೆ ಊಟ ಎಲ್ಲ ಆಯಿತು, ನಾಯಿಗಳಿಗೆ ಊಟ ಕೂಡ ಆಯಿತು, ನಮ್ಮದು ಕೂಡ ಊಟ ಆಯಿತು. ಬೆಕ್ಕಿಗಳ ಫುಡ್ಡು ಅದು ನಮ್ಮ ಸಬ್ಸ್ಕ್ರೈಬರ್ ನಾಳೆ ಕಳಿಸ್ತಾರಾಗಿರಬೇಕು. ಇವತ್ತು ತಟ್ಟೆ ಕಳಿಸಿದ್ರಲ್ಲ ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಕಳಿಸಿದ್ದಕ್ಕೆ. ಹಾಗೆ ಇನ್ನು ನಾಳಿನ ಲಾಗಲ್ಲಿ ಸಿಗುವ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾವು ನಾಳೆ. ಗೈಸ್ ಬಾಯ್.